ಹಣ ಬಂದ ನೋಡೋಣ ಯಾರಿಗೆ ಏನಂದ್ರೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಣ ಬಂದ ತುಂಬಾ ತೋರಿಸ್ಬಾರ್ದು ಅಮ್ಮ. ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನನ್ನ ಫಸ್ಟ್ನೇ ಲಾಗ್ ಬಂದ್ಬಿಟ್ಟು ನನ್ನ ಮಗಳೇ ಹೇಳ್ತಾಳೆ. ಇವತ್ತಿನ ಕಂಟೆಂಟ್ ವಿಡಿಯೋ ಬಂದ್ಬಿಟ್ಟು ಹೂ ನೋಡ್ಸ್ತೇನೆ ಬೆಟರ್ ಮುಂದೆ ಬರುತ್ತೆ ನೋಡಿ. A few moments later. ಗೈಸ್ ಇವತ್ತಿನ ಕಂಟೆಂಟ್ ನಾನೇ ನಡೆಸ್ತಿರೋದು. ಈ ಕಡೆ ಬಂದ ನನ್ನ ಚಿಕ್ಕಿ, ಈ ಕಡೆ ಬಂದ ನನ್ನ ತಂಗಿ. ಹಣ ಬಂದ ನೋಡೋಣ ಯಾರಿಗೆ ಹೇಳ್ತಾರೆ. ಫಸ್ಟ್ ಡೇ ಕ್ವಶನ್ ಬಂದು ಯಾಕೆ ಮಾಡ್ಕೊಂತೀರಾ? ಇವಾಗ ಏನ್ ಗೊತ್ತಾ ಕಂಟೆಂಟು, ನೀನು ಇವ್ಳ್ದು ಹೇಳ್ಬೇಕು, ನೀನು ಮಮ್ಮಿದ್ ಹೇಳ್ಬೇಕು. ಅರ್ಥ ಆಯ್ತಾ? ಗೊತ್ತಾಯ್ತಾ ಗೇಮು ರೂಲ್ಸ್ ಗೊತ್ತಾಯ್ತಾ? ಮೊದಲೇ ಕ್ವಶನ್ ಬಂದು ನಿಮಗೆ ಟ್ರಿಪ್ ಹೋಗ್ಬೇಕಂತ ಇರುತ್ತೆ. ಅವಳಿಗೆ ಯಾರ ಡ್ರೀಮ್ ಟ್ರಿಪ್ ಐತೆ, ನಿನಗೆ ಯಾರ ಡ್ರೀಮ್ ಟ್ರಿಪ್ ಐತೆ ಬರೀರಿ. ಮಮ್ಮಿಗೆ ಯಾರ ಡ್ರೀಮ್ ಬರೀರಿ. Take my own time. No, 5 minutes ಒಳಗಡೆ ಬರಬೇಕು. ಒಂದು ಕ್ವಶನ್ಗೂ ಜಾಸ್ತಿ ಟೈಮ್ ಸರ್. ಡ್ರೀಮ್ ಪ್ಲೇಸ್ ಅದು ಗೊತ್ತಿಲ್ಲ, ಬರೀಬೇಕು. ನಿಮ್ ಮನ್ಸಲ್ಲಿ ಇರುತ್ತೆ ತಾನೆ, ಅದೇ ತಿಳ್ಕೋಬೇಕು. ಮಮ್ಮಿದು 10 ಆನ್ಸರ್ ಒಳಗಡೆ ಬರೀಬೇಕು. 1 2 3 4 5 6 7 8 9 10. ಡ್ರೀಮ್ ಪ್ಲೇಸ್ ಬರೀಕ್ ಹೇಳಿದ್ದು ಅದಲ್ಲ. ನೀನ್ ಬರೀ ಇನ್ನೊಂದ್ ಚಾನ್ಸ್ ಕೊಡ್ತೀನಿ. ನೀನ್ ನೋಡ್ಬಾರ್ದು. ನೀನ್ ಅಯ್ಯ ಮೊದಲು ನಮ್ಮ ತಂಗಿ ನೋಡ್ತೀನಿ. ನಿಮ್ ಡ್ರೀಮ್ ಪ್ಲೇಸ್ ಯಾವ್ದಕ್ಕೆ? ನಂದು ಡ್ರೀಮ್ ಪ್ಲೇಸು ಬೀಚ್. ಜಾಸ್ತಿ ಅಲ್ಲಿ ಹೋಗೋದಲ್ಲ. ಆ ಪ್ಲೇಸ್ ಹೆಸರು ನೆನಪರ್ತಿಲ್ಲ. ಅಮ್ಮ ನಿನ್ ಡ್ರೀಮ್ ಪ್ಲೇಸ್ ಏನು? ಗೊತ್ತಿಲ್ಲ. ಇವ್ರು ಹೋಗಿದ್ದಲ್ಲ, ಅದು ನನ್ನ ಡ್ರೀಮ್ ಪ್ಲೇಸು. ಯಾರು ಗೊತ್ತಾ? ನಮಗಿಲ್ಲ ಹೇಳ್ತಾರೆ ಗಾಯ್ಸ್. ಡ್ರೀಮ್ ಪ್ಲೇಸ್ ತುಂಬಾ ಇದೆ. ಅದೇ ಪಪ್ಪರ ಅಲ್ಲ, ಅದಲ್ಲ. ನನ್ನ ಡ್ರೀಮ್ ಪ್ಲೇಸ್ ಗೋವಾ. ಹೋಗಿದ್ದಲ್ಲಮ್ಮ, ಗೋವಾ. ಗೋವಾ. ನಿಮ್ ಡ್ರೀಮ್ ಪ್ಲೇಸ್ ಆಂಟಿ? ಉಪ್ಪರ್ ಹೋಗಿದ್ರಲ್ಲ? ಅಲ್ಲ, ಗೋವಾ ಅಲ್ಲ. ಮತ್ತೆ ನಾವು ಹೋಗಿದ್ವಿ, ಅದ್ ನಡೀತಿದ್ಯಾ? ಕೇರಳ ಸೈಡು. ಕೇರಳ ಸೈಡ? ಅಮ್ಮು ಬಂದು ಪಾಯಿಂಟ್ ಸಿಗುತ್ತದೆ, ನಿನಗೆ ಪಾಯಿಂಟ್ ಆಗುತ್ತದೆ. ಅಮ್ಮು ಕರೆಕ್ಟಾಗಿ ಬರ್ದೋಳೆ. ಹೌದಾ? ಗೈಸ್ ಇವಾಗ ಹೋಯ್ತು, ಮಾರ್ಕ್ಸ್ ಹೋಯ್ತು. ಗೈಸ್ ಇವಾಗ ನಿರೀಕ್ಷೆಗೆ 1 ಪಾಯಿಂಟ್, ನಮ್ಮ ಆಂಟಿಗೆ 0. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಇಬ್ಬರು ಫೇವ್ರೆಟ್ ಮೂವಿ. ಮಮ್ಮಿ ಫೇವ್ರೆಟ್ ಮೂವಿ ನೀನ್ ಬರೀ, ಅಮ್ಮು ಫೇವ್ರೆಟ್ ಮೂವಿ ಸುಮಾರು ಯಾವ್ದು ಅಂತ ತೋರ್ಸ್ದಂಗ್ ಬರಿಬೇಕು. ನೀನು ತೋರ್ಸ್ ಬರಿಬಾರ್ದು. ಅಮ್ಮು ಫೇವ್ರೆಟ್ ಮೂವಿ ಅದು ರಾಜಮೌಳಿ. ಸರಿನಾ? ಮಮ್ಮಿ ಫೇವ್ರೆಟ್ ಮೂವಿ ಕರೆಕ್ಟಾ? ಕರೆಕ್ಟ್. ಯಾಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿದ್ದಾರೆ. ಅಮ್ಮು ಪಾಯಿಂಟ್ ಬಂದ್ಬಿಟ್ಟು 2, ಮಮ್ಮಿದು 0 ಅಷ್ಟೇ. ಅವಳು ಯಾವಾಗ್ಲೂ ಅದ್ ನೋಡ್ತಿರ್ತಾಳ ಮೂವಿ. ನೋಡ್ತೀನಿ, ಬಟ್ ನಂಗೆ ಮೂವಿ ಇಷ್ಟ ಇಲ್ಲ. ಯಾವ ಮೂವಿ ಇಷ್ಟ? ಪರಮಾತ್ಮ. ಇದು ಗೊತ್ತಿರ್ಲಿಲ್ಲ.
ಆಯ್ತು ನೆಕ್ಸ್ಟ್. ಮೂರನೇ ಕ್ವಶನ್ ಬಂದು ಅಮ್ಮಗೆ ಜಾಸ್ತಿ ಭಯ ಆಗೋ ವಿಷಯ, ಆಂಟಿಗೆ ಜಾಸ್ತಿ ಭಯ ಆಗೋ ವಿಷಯ ಅದು ಯಾರ ಕಂಡ್ರೆ ಭಯ ಆಗುತ್ತೆ, ಯಾರ ಕಂಡ್ರೆ ಎದುರ್ತಾರೆ ಅದು. ಮಮ್ಮಿಗೆ ಯಾಕಂದ್ರೆ ಎದುರುತ್ತೆ ಜಾಸ್ತಿ ಭಯ ಅಂದ್ರೆ ಯಾವ ವಿಷಯಕ್ಕೆ ಭಯ ಅಂದ್ರೆ ನೀವ್ ಕೇಳ್ತಿರೋದು ಯಾವ ವಿಷಯಕ್ಕೆ ಭಯ ಆಗುತ್ತೆ, ಯಾವ ವಿಚಾರಕ್ಕೆ ಭಯ ಭಯ ಆಗುತ್ತೆ ಅಂತ. ಮನುಷ್ಯರ ಕಂಡ್ರೆ ಭಯ ಅಂತಲ್ಲ, ಯಾವ ವಿಷಯಕ್ಕೆ ಭಯ ಆಗುತ್ತೆ. ಬರ್ತಿದ್ದೀನಿ. ಅಮ್ಮಗೆ ನಿಮ್ಗೆ ಆ ಮಮ್ಮಿ ಕಂಡ್ರೆ ಯಾರು ಭಯ ಜಾಸ್ತಿ? ಅಡಿಗೆ ಬಗ್ಗೆನಾ? ಯಾಕೆ ಗೊತ್ತಾ? ಅದ್ರಲ್ಲಿ ಊಟ ಚೆನ್ನಾಗಿದ್ರೆ ಎಲ್ಲಿ ಬಯಸಿದ್ರೆ ಗಾಬರಿ ಜಾಸ್ತಿ ಆದ್ರೆ ಕೆಡ್ಸೋದು. ಅಮ್ಮಗೆ ಸ್ಕೂಲ್ ವಿಚಾರ ಪಪ್ಪಂಗೆ ಹೇಳ್ತೀನಿ ಅಂದ್ರೆ ಭಯ ಪಡ್ತಾಳೆ. ಸುಳ್ಳು ನಿಜ ತಾನೆ, ನಿಜ ತಾನೆ. ಗಾಯ್ಸ್ ಇದರಲ್ಲಿ ಇಬ್ರಿಗೂ ಒಂದೊಂದು ಪಾಯಿಂಟ್ ಸಿಕ್ಕಿದೆ. ಇವಾಗ ಟೋಟಲ್ 3 ಅವ್ರ ಮಮ್ಮಿದು 1. ಫೋರ್ತ್ ಕ್ವಶನ್ ಬಂದ್ಬಿಟ್ಟು ಮಮ್ಮಿಗೆ ಫೇವ್ರೆಟ್ ಹೀರೋ ಯಾರು, ಅಮ್ಮಗೆ ಫೇವ್ರೆಟ್ ಹೀರೋ ಯಾರು? ಇದು ಆರಾಮ ಕಂಡಿರ್ಬೋದು. ಅಮ್ಮಗ ಅಮ್ಮಗ ಆಲ್ಮೋಸ್ಟ್ ಬರಿಬೇಕಲ್ವಾ ಹೇಳ್ಬಿಡ್ತಿದ್ದೆ ಈಗ. ಅವಳಿಗೆ ಹೇಳ್ಬಿಡ, ಆಮೇಲೆ ಅದು ಉಲ್ಟ ಹೊಡಿತಾಳೆ. ಯಾರು ಗೊತ್ತಿಲ್ಲ. ಮಮ್ಮಿ ಫೇವ್ರೆಟ್ ಹೀರೋ ಹೀರೋ ಅಂದ್ರೆ ಹೀರೋನೇ ಆಗ್ಬೇಕು ಅಂತಿದ್ವಲ್ಲ. ಅವ್ರಿಗೆ ಇಷ್ಟ ಇರಬೇಕು. ಅವಳಿಗೆ ಗೊತ್ತಿರಲ್ಲ, ನಮ್ಗೆ ಅವಳಿಗೆ ಗೊತ್ತಿಲ್ಲ. ಗೊತ್ತಿರಲ್ಲ. ಅಯ್ಯೋ ಪೆನ್ನೇ ಇದೆ ಗೈಸ್. ಅದು ಕಟ್ ಮಾಡ್ತೀನಿ. ಕಟ್ ಗೈಸ್ ಅದು. ನಿಮ್ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೇಟ್ ಹೀರೋ ನಾನು ಹೇಳ್ತಿದ್ದು ಯಾವುದು ಅವ್ರ ಪಪ್ಪನೇ ನನ್ನ ಫೇವ್ರೇಟ್ ಹೀರೋ ಅಂತ ಹೇಳ್ತಿದ್ದೆ. ಅದೇನು ಬಂದಾಗ ಗೆಸ್ ಮಾಡಿ. ಇಲ್ಲೇ ಅಪ್ಪು ಸರ್ ಅಂತ ಬಂದಿರ್ತಾರೆ. ಇಂಥದ್ದು ಇಲ್ಲ, ವಿಷ್ಣುವರ್ಧನ್ ಅಂತ ಬರ್ಬೋದು. ಇಷ್ಟನೇ ಒಂದು ಫೇವ್ರೇಟ್ ಅಂತ ನಾನು ಎಲ್ಲಾದ್ರೂ ಇಷ್ಟಪಡ್ತೀನಲ್ಲ, ಹಂಗಾಗಿ. ಅಮ್ಮ ನಿಮ್ಗೆ ಯಾವ ಫೇವ್ರೆಟ್ ಹೀರೋ ಇಷ್ಟ? ನನಗೆ ಅಪ್ಪು. ಇದರಲ್ಲಿ ಗೆದ್ದಿರೋದು ನಮ್ಮ ಚಿಕ್ಕಿ. 2-3 ಹಾ, ನಮ್ಮ ಅಮ್ಮಗೆ ಬಂದಿದ್ದು 3 ಪಾಯಿಂಟ್ ಗೈಸ್, 2 ಗೈಸ್. ಕ್ವಶನ್ಗಳು ನಾವು ಅದೇ ಸರಿ ಕ್ವಶನ್ ಆ್ಯಡ್ ಮಾಡ್ಕೊಳ್ತೀವಿ. ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ಇದು ಮೇನ್ ಹಣ ಬಂದ ಏನು ಅಲ್ಲಿ ಕ್ಯಾಮೆರಾ ಇರುತ್ತೆ, ಸೈಡ್ ಬಾ. ವಿಡಿಯೋ ಮಾಡ್ತಿದ್ವಿ ಕ್ಯಾಮೆರಾ. कौन है ये लोग, कहाँ से आते हैं ये? ಸಾರಿ ಗೈಸ್. ಪ್ರಕಾಶ್ ಅಪ್ಪಂಗೆ ಹೇಳ್ಬಿಟ್ರಪ್ಪ ಪುಷ್ಪದ. ವಿಡಿಯೋ ಮಾಡ್ತಿದ್ವಿ, ಅಲ್ಲೇ ಕುತ್ಕ ಮಾತಾಡಂಗೆ ಚುಟಿಕ್ ಪಿಟಿಕ್ ಆಗಿಲ್ಲ. ಚುಟಿಕ್ ಪಿಟಿಕ್ ಆಯ್ತು. ಜಾಸ್ತಿ ಮಾತಾಡ್ಬೇಕು. ಇದು ಮೇನ್ ಗೈಸ್ ಏನ್ ಗೊತ್ತಾ, ಕ್ವಶನ್ ಏನಂದ್ರೆ ಈ ತರ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮಾತಾಡ್ತಿದ್ರಿ ಯಾರು? ಕ್ವಶನ್ ಬಂದ್ಬಿಟ್ಟು ಅಮ್ಮ ಡೇಟ್ ಆಫ್ ಬರ್ತ್, ಮಮ್ಮಿ ಡೇಟ್ ಆಫ್ ಬರ್ತ್. ಚಿಕನ್ ಕಟ್ ಮಾಡೋಕೆ 50 ರೂಪಾಯಿ ತಂದ, ಸಿಮೆಂಟ್ 30 ರೂಪಾಯಿ. ವೆಡಿಕಾಲ ಪೀಸ್ ತಗೊಂಡಿದ್ದೀವಿ. ಅಲ್ಲ 30 ರೂಪಾಯಿ ಏನೇ ಸಿಮೆಂಟ್ 330. 30 ರೂಪಾಯಿ. ಈಗ ಬೇಕು ನನಗೆ. ಏನ್ ಕ್ಯಾಮೆರಾ ತಗೊಂಡು ಕೊಟ್ಟಿರುತ್ತೆ ಬಿಡಿ. ನನಗೆ ಅಮ್ಮ ಮಮ್ಮಿ ಡೇಟ್ ಆಫ್ ಬರ್ತ್ 5 ಜನವರಿ 1993. ಕರೆಕ್ಟಾ? ಅಲ್ಲ ಮತ್ತೆ ಅಮ್ಮ ಡೇಟ್ ಆಫ್ ಬರ್ತ್ 11 ಡಿಸೆಂಬರ್ 22 2011. ಆಯ್ತು, ಮತ್ತೆ ನಿಂದು ಏನೇನು? ನಿಂದು ಏನೇನು? 91. ಈಕ್ವಲ್ ಆಯ್ತು. ಇವಾಗ ಕರೆಕ್ಟ್ ಆಗಿರೋದು ಯಾರು ಹೇಳಿ? ಇವಾಗ ಈ ಚೀಸ್ ಗೈಸ್ 3 ಯಾರು ಹೇಳ್ತಾರೆ ಮುಂದೆ ಬರೋಣ. ಇನ್ನೂ ಇದಾವೆ, ತಲೆ ಕೆಡಿಸ್ಕೊಳ್ಳಿ. ಆಮೇಲೆ ಕ್ವಶನ್ ಬಂದು ನೀವು ನಿಮ್ಮ ಗಂಡಗೆ ಯಾವ ವಿಷಯಕ್ಕೆ ಜಾಸ್ತಿ ಎದುರ್ತೀರಾ? ನೀನು ನಿಮ್ಮ ಪಪ್ಪಗೆ ಯಾವ ವಿಷಯಕ್ಕೆ ಎದುರ್ತೀರ? ಅವಳು ಎದ್ರದ ನಾನು
ಆಂಟಿ ಅಲ್ಲ ಈ ಪೇಮೆಂಟ್ ಯಾಕೆ ಜಾಸ್ತಿ ಬರ್ತದೆ ಆಫೀಸ್ಗಾತ ನಿಂಗೆ ಫೋನ್ ಹೋಗ್ಬಂದ್ರೆ ನಾವು ಮಾತಾಡ್ಬೇಕು ದಿನ ಅಲ್ಲಿ ಬರೀದಿಲ್ಲ. ಒಂದು ನಿಮಿಷ ಇದ್ದೇ ಇರುತ್ತೆ. ಅವ್ರು ಯಾಕಲ್ಲ ಆಯ್ತು ಒಂದೇ ಒಂದು ವಿಷಯ ಒಂದು ವಿಷಯಕ್ಕೆ ಕಂಪ್ಲೇಂಟ್ ಮಾಡುತ್ತೆ ಚಿಕ್ಕಪ್ಪ. ಇವಾಗ ನೀನು ಇದು ಮಾಡ್ಬೇಡ ಅಂತ ನಿರೀಕ್ಷೆಗೆ ಹೇಳುತ್ತೆ. ಆ ವಿಷಯ ಯಾಕೆ ಜಾಸ್ತಿ ಹೇಳುತ್ತೆ? ನೀನು ಮಮ್ಮಿಗೆ ಅದು ಮಾಡ್ಬೇಡ ಅಂತ ಹೇಳುತ್ತೆ. ಅದು ಯಾವ ವಿಷಯ ಜಾಸ್ತಿ ಹೇಳುತ್ತೆ ಅದು ಬರೀ. Few moments later. ಅಷ್ಟೊಂದು ಶಾರ್ಟ್ ಆಗುತ್ತೆ. ನಿಮ್ಗೆ ಚಿಕ್ಕಪ್ಪ ಜಾಸ್ತಿ ಏನ್ ಹೇಳುತ್ತೆ ನೀನ್ ಮಾಡ್ಬೇಡ ಅಂತ? ಈಗ ಅಡಿಗೆ ವಿಚಾರದಲ್ಲಿ ಹೇಳ್ತಾರೆ ಬಿಟ್ರೆ ಬೆಳಿಗ್ಗೆ ಎದ್ದು ವಾಕ್ ಮಾಡುವ ಒಂದೇಳು ಬೆಳಗ್ಗೆ ಎದ್ದು ವಾಕ್ ಮಾಡಿ ಎಕ್ಸರ್ಸೈಸ್ ಫಿಕ್ಸ್ ಆಗಲ್ಲ ಅದೇ ಫಿಕ್ಸ್. ಇವಾಗ ಮಮ್ಮಿಗೆ ಏನ್ ಜಾಸ್ತಿ ಹೇಳುತ್ತೆ ಪಪ್ಪ? ನಾನ್ ಬರ್ತಿರೋದು ಹೇಳ್ಬೇಕಾ? ನಿಮ್ ಆಂಟಿ ಹೇಳ್ತೀನಿ. ಆಂಟಿ ಅಮ್ಮಗೆ ಏನ್ ಹೇಳುತ್ತೆ ಜಾಸ್ತಿ? ಅವಳು ಹೇಳಿದ ಕೆಲಸ ಏನ್ ಮಾಡಲ್ಲ, ಅದಕ್ಕೆ ಅವರು ಸಿಟ್ ಮಾಡ್ಕೊಂತಾರೆ. ಅವಳು ಏನಾರು ಅವ್ರು ಹೇಳಿದ ಕೆಲಸ ಅವಳು ಮಾಡಿಲ್ಲ ಅಂದ್ರೆ ಅವ್ರು ಸಿಟ್ ಮಾಡ್ಕೊಂತಾರೆ. ಇನ್ನೊಂದು ಅವಳೇನ್ ಬರ್ತಾರೆ, ಅವಳು ತಪ್ಪು ಆನ್ಸರ್. ಫೋನ್ ನೋಡ್ಕೊಂಡು ಅಡಿಗೆ ಮಾಡ್ಬೇಡ ಅಂತ ಹೇಳುತ್ತೆ ಅಂತ ಬರ್ತಾರೆ. ನಾನು ಫೋನ್ ನೋಡ್ಕೊಂಡು ಅಡಿಗೆ ಮಾಡೋದು. ನಾನು ಹಂಗೆಲ್ಲ ಫೋನ್ ನೋಡ್ಕೊಂಡು ಕೂತಿರ್ತಿ ಅಡಿಗೆ ಮಾಡುವ ಅಂದ್ರೆ ಮಾಡಕ್ ಹೋಗಲ್ಲ. ನಾವು ಬೈತಾರೆ ಇದರಲ್ಲಿ ಪಾಯಿಂಟ್ ಸಿಕ್ಕಿರೋದು ನಮ್ಮ ಆಂಟಿಗೆ. ಸೊ 4-3 ತಾನೇ ಜಾಸ್ತಿ ಮಾಡ್ಕೊಂಡಿರ್ಬೇಕು. ಅಮ್ಮ ಅದು ನಾನು ಜಾಸ್ತಿ ನಿಮ್ಗಲ್ಲ ಅದಕ್ಕೆ ಹೇಳ್ತಾರಲ್ಲ ತೋರ್ಸು. ನಮ್ಮಮ್ಮ ನೋಡ್ರಿ ಎಂತದ್ರಲ್ಲಿ ಕುಡಿತಾ ಇದೆ ಅಂತ. ತುಂಬಾ ಅಮ್ಮ ಝೂಮ್ ಮಾಡಿ. ಮಿಳೆ ಲವರ್ ಇಲ್ಲೇ ಇದ್ದಾರೆ ನೋಡಿ. ಮಿಳೆ ಲವರ್ ನೋಡಿ ಲೈಕ್ಸ್ ವಿಡಿಯೋ ಕಂಟೆಂಟ್ ವಿಡಿಯೋ ಮಾಡ್ತಾರೆ ಅಡ್ಡ ಬಂದಿರ್ತಾರೆ. ಅವ್ರಿಗೆ ಏನ್ ಮಾಡೋದು ಇವೆಲ್ಲ ಹಾಕೋಲ್ಲ. ನಾನು ಹೋಗ್ರಿ ಅಂತ ನನ್ಗೇನು ಚಳಿನ ಅಷ್ಟೇ ಕುತ್ಕೊಳ್ಳೋದು. ಸ್ವಿಮ್ಮಿಂಗ್ ಪೂಲ್ ಇದ್ದು ಹೋಗಿ ಬೀಳ್ಬಿಟ್ಟು ಕೆರೆ ಇತ್ತು. ಪೈಪಲ್ಲಿ ನೀರು ಹಾಕ್ತಿಲ್ಲ. ಸಾಕಾ? ಇವಾಗ ಇವ್ರ ಅತ್ತೆಗೆ ಇವ್ರ ಅಜ್ಜಿಗೆ ಬಂದ್ಬಿಟ್ಟು ನಿಮ್ಮ ಅಜ್ಜಿ ನಿಮ್ಮ ಅಮ್ಮಗೆ ಯಾವ ಕಲರ್ ಇಷ್ಟ? ನಿಮ್ಮ ಅತ್ತೆಗೆ ಯಾವ ಕಲರ್ ಇಷ್ಟ? ತೋರಿಸ್ಬಾರ್ದು ಅಮ್ಮ ಬಿಡುತ್ತೆ. ಅಮ್ಮಂಗೆ 2 ಕಲರ್ ಇಷ್ಟ. ಅಮ್ಮ ನೀನೊಂಚು ಬಾಯಿ ಇವಾಗ ನೀನೊಂಚು ಬೇಕು. ಇವಾಗ ಬಾಯಿ ನೀನೊಂಚು ಕೇಳ್ಬೇಕು. ಇವಾಗ ಹೇಳ್ಬೇಡ ಹೇಳ್ಗಿ ಯಾರಂತ. ಅಮ್ಮ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಂಟಿ ಗೊತ್ತಾಗ್ತದೆ. ಅಮ್ಮಂಗೆ ಒಂದೊಂದ್ಸಲ ಒಂದೊಂದ್ ಕಲರ್ ಇಷ್ಟ ಅನ್ನತ್ತೆ. ಇವಾಗ ಅಮ್ಮ ಹೇಳಿದ್ರೆ ಡಿಸೈಡ್ ಸರ್. ಅಮ್ಮ ನಿಮ್ಗೆ ಕರೆಕ್ಟಾಗಿ ಹೇಳ್ಬೇಕು. ಅವ್ರಿಗೆ ಬರೀತಾರೆ ಅಂತ ಅಲ್ಲ, ನೀನ್ ಕರೆಕ್ಟಾಗಿ ಬರ್ತಾದ್ಮೇಲೆ ಅದು ಸರಿನೂ ತಪ್ಪು ಅಂತ ನಿನ್ಗೆ ಯಾವ್ದು ಇಷ್ಟ ಅಂತ ಹೇಳಿ. ನಾವು ಬರೆಯಕ್ಕೂ ಮುಂಚೆ ಅವ್ರಿಗೆ ಕೇಳು. ನಾನು ಬರೆಯಕ್ಕೆ ಮುಂಚೆ ಕೇಳ್ತೀನಿ. ಯಾರು ನೋಡ್ರ ನಿಮ್ಗೆ ಯಾವ ಕಲರ್ ಇಷ್ಟ ಅದನ್ನೇ ಎರಡು ಒಂದಳು ಕಲರ್. ಒಂದ್ ಕಲರ್ ನಿಂಗೆ ಯಾವ ಕಲರ್ ಇಷ್ಟ ಹೇಳಮ್ಮ? 10 ರೂಪಾಯಿ ಕಾಣಿಸ್ತೈತೆ ಅಮ್ಮಲ್ಲಿ. ನಿಮಗೆ ಫೇವ್ರೇಟ್ ಆಗುತ್ತೆ. ನನ್ನ ಫೇವ್ರೆಟ್ ಗ್ರೀನ್. ವಾವ್ ಇಷ್ಟ ನನಗೆ ಅವರು ಆಕ್ಚುಲಿ ತಡಿ ಈಗ ನಾವಿಬ್ರು ತಾನೇ ಆಗ್ತಿರೋದು. ಕ್ವಶನ್ ಯಾಕೆ ಕೇಳಬೇಕು? ಅದು ಕ್ವಶನ್ ಕೇಳೋದೇ ಯಾವ್ದಾದ್ರು ಕೇಳ್ಬೋದು. ಅವ್ರು ಕೇಳ್ಬೇಕು ತಮ್ಮ ಕೇಳ್ಬೇಕು. ಅವನೇ ಕೇಳಿದ್ದು ಬರ್ದಾರಲ್ಲ ಕರೆಕ್ಟಾಗಿ ಬರ್ದೈತೆ. ಅಮ್ಮ ತಪ್ಪು ಬರ್ದ. ಯಾವಾಗಲೂ ಹಸಿರು ಇಷ್ಟ. ಇದರಲ್ಲಿ ಪಾಯಿಂಟ್ ಬಂದ್ಬಿಟ್ಟು ರೆಡ್ ಕಲರ್ ಗಾಯ್ಸ್ ರೆಡ್ ನನಗೆ ಇಷ್ಟಲ್ಲ. ಗೈಸ್ ಇವಾಗ ಪಾಯಿಂಟ್ ಬಂದ್ಬಿಟ್ಟು 5 and 3. ಓಕೆ ಇನ್ನೊಂದೇ ಒಂದು ಕ್ವಶನ್ ಇದೆ ಗೈಸ್ ನೋಡಿ. ಎಲ್ಲ ನೀನ್ ಹೇಳ್ಬಿಟ್ಟು ಇನ್ನು 5 ಕ್ವಶನ್ ಐತೆ ಈಗ ಡ್ರಾ ಆಗ್ಬೋದು ಇವ್ರು ಗೆದ್ರೆ. ಇನ್ನು 5 ಕ್ವಶನ್ ಐತೆ. 5 ಕ್ವಶನ್ ಗೆದ್ರೆ ಡ್ರಾ ಆಗುತ್ತೆ. ಇವಾಗ ಗೈಸ್ ಈ ಕ್ವಶನ್
ಅಮ್ಮಗೆ ಯಾವ ವಿಚಾರಕ್ಕೆ ಸಿಟ್ಟು ಬರುತ್ತೆ, ಮಮ್ಮಿಗೆ ಯಾವ ವಿಚಾರಕ್ಕೆ ಸಿಟ್ಟು ಬರುತ್ತೆ ನಿಮ್ ಕಂಡ್ರೆ, ಅಮ್ಮ ಕಂಡ್ರೆ. ನೋಡಿ ಗೈಸ್, ಇವಾಗ ಮಜಾ ಇರುತ್ತೆ. ತೋರಿಸ್ಬಾರ್ದು, ಅಮ್ಮ ನೀನು ತೋರಿಸ್ತಿದ್ಯಾ ಮಮ್ಮಿಗೆ? ನೀನು ನೋಡ್ಕೋಬಾರ್ದು, ನಿಂದೇನು ತೋರಿಸ್ತೀನಿ. ಕರೆಕ್ಟಾಗಿ ಬಂದಿರ್ತಾರೆ. ಮಮ್ಮಿಗೆ ಯಾವ ವಿಚಾರಕ್ಕೆ ಸಿಟ್ಟು ಬರ್ಬೋದು ನಿಮಗೆ? ಮೊಬೈಲ್ ಯೂಸ್ ಮಾಡೋದು. ಕರೆಕ್ಟಾ? ಕರೆಕ್ಟಲ್ಲ ಪಾಯಿಂಟ್. ಇವಾಗ ಅದು ಮಮ್ಮಿ ಮಮ್ಮಿ ಹೇಳಿ ಮಮ್ಮಿ. ನಾನು ಹೇಳಿದೆ ಅವಳಿಗೆ ಒಂದು ಮಾತನ್ನ 3-4 ಸಲ ಹೇಳಿದ್ರೆ ಸಿಟ್ಟು ಬರುತ್ತೆ. ಕರೆಕ್ಟಾ? ಇದ್ರದ್ದು ಕರೆಕ್ಟ್ ಇದೆ ಆನ್ಸರ್. ಇಲ್ಲಿಗೆ ಈ ಕ್ವಶನ್ ಇಲ್ಲ, ಡ್ರಾ ಆಯಿತು. ಡ್ರಾ ಆಯ್ತಾ? ಡ್ರಾ ಇಲ್ಲ, ಒಂದೊಂದು ಪಾಯಿಂಟ್ ಕೊಡ್ತೀನಿ ಗೈಸ್. ಈಗ ಔಟ್ ಪಾಯಿಂಟ್ ಎಷ್ಟು? 4, 6 ಗೈಸ್. ಇನ್ನು ಒಂದರಲ್ಲಿ ಇದೆಯಾ? ಅಕಸ್ಮಾತ್ ಇನ್ನೊಂದು ಗೆದ್ರೆ ಡ್ರಾ. ಇಲ್ಲ, ಡ್ರಾ ಆಗಲ್ಲ. ನೀನೇ ಗೆಲ್ಲೋದು. ನೀನೇ ಗೆಲ್ಲೋದು. ಅಲ್ಲ ಅವ್ರು ಕರೆಕ್ಟಾಗಿ 4 ಹೇಳಿದ್ರೆ ಇನ್ನೊಂದೇ ಕ್ವಶನ್. ನಿಂದು 6, ನಂದು 4. ಹೌದಲ್ಲ? ಓಕೆ. ಇವ್ರದ್ದು ಮುಗಿತಾ? ನಂದು ಮುಗಿತಾ? ಇನ್ನೊಂದು ಹಾಂ ಗೈಸ್, ಇವಾಗ ಮಮ್ಮಿಗೆ ಯಾವ ತಿಂಡಿ ಇಷ್ಟ? ತಿಂಡಿ ಯಾವ್ದಾದ್ರು ಊಟದ ವಿಚಾರ. ಊಟದ ವಿಚಾರದಲ್ಲಿ ಊಟ ಯಾವ್ದಾದ್ರು ವೆಜ್ ಇಲ್ಲ ನಾನ್ ವೆಜ್ ಯಾವ್ದಾದ್ರು ಆಯ್ತಾ? ನಿನಗೆ ಯಾರಿಗೆ? ಮಮ್ಮಿ ಏನು ಇಷ್ಟ ಅಂತಾನೆ? ಒಂದು ಬರಬೇಕು. ಎರಡು ಕಾಂಬಿನೇಷನ್ ಚೆನ್ನಾಗಿ. ಎಷ್ಟು ಮಾಡ್ತಿದ್ದೀರಾ? ಮಮ್ಮಿಗೆ ಯಾವ್ದು ಇಷ್ಟ? ಏನು ಇಷ್ಟ ಆಗಲ್ಲ. ನೀನು ಹೇಳಿದ್ರು ಮಮ್ಮಿ ಯಾವ್ದು ಹೇಳುತ್ತೆ ಅದೇ ರೈಟು. ಇವಾಗ ನೀನು ಹೇಳ್ಕೊಡ್ತಾರ, ಮಮ್ಮಿ ಹೇಳೋದೇ ರೈಟು. ಇವಾಗ ನೀವು ಬಿರಿಯಾನಿ ಅಂದಿದ್ರು ಇವು ಕಬಾಬ್ ಹೇಳಿದ್ರೆ ಅದೇ ರೈಟು, ಬಿರಿಯಾನಿ ಕಾಣಲ್ಲ. ಯಾವ್ದು ಬರ್ತಕ್ಕ? ಅನ್ನ ಸಾರು ಇಷ್ಟ ಅವಳಿಗೆ. ಅದು ಆ ಮಾಹಿತಿ ಹೇಳ್ಬೇಕು. ಹಂಗೇನಿಲ್ಲ, ಇಷ್ಟ ಅಂತ ಇದೆ. ಓ ಅಮ್ಮ ಅದು ಸುರಿಬೇಕು ನನಗೆ. ಏನಂತ ಇಷ್ಟ ನಿಮಗೆ? ಅವಳಿಗೆ ಕೇಳ್ಬೇಕಂತ. ನೀನು ಹೇಳು, ಅದು ಸರಿ ಇದ್ರೆ ನಾನು ಹೇಳ್ತೀನಿ. ಅನ್ನ ಸಾಂಬಾರು ಇಷ್ಟ, ಅದೇ ಬರ್ತಲ್ಲ. ಅದು ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ, ಝೂಮ್. ನೀವು ಚೂರು ಅಲ್ಲಿ ಕುತ್ಕ, ಅಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ವಲ್ಲ ಇಲ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಮ್ಮಿಗೆ ಏನು ಇಷ್ಟ? ಅನ್ನ ಸಾಂಬಾರು. ಕುತ್ಕೊ ಅಲ್ಲಿ. ಕರಿ ನಾನು. ಅಮ್ಮಗೆ ಏನು ಇಷ್ಟ? ಅವಳಿಗೆ ಬಿರಿಯಾನಿ ಕಬಾಬ್ ಇದೆ. ಕರೆಕ್ಟಾ ಗೈಸ್? ಇದರಲ್ಲಿ ಇಬ್ರು ಈಚು 5 and 7 ಗೈಸ್. ಇಲ್ಲಿಗೆ ಗೇಮ್ ಮುಕ್ತಾಯ ಆಗಿದೆ. ಯಾರು ಬರ್ತಾ ಗೆದ್ದಿರಾ ಗೆದ್ದಿರಾ ಅನೌನ್ಸ್ ಮಾಡ್ತೀನಿ. ವಿನ್ನರ್ ವಿನ್ನರ್ ಏ ನಿಮಿಷ ಸುಮ್ಮನೆ ಇರಕ್ ಆಗ್ತಿಲ್ಲ ಏನೀಗ? ಗೈಸ್, ಇವಾಗ ಇಲ್ಲಿ ಕಾಂಟೆಂಟ್ ಮುಗೀತಿದೆ. ವಿನ್ನರ್ ಯಾರು ಗೊತ್ತಾ ಗೈಸ್? ನನ್ನ ಮೊಮ್ಮಗಳು. ನಮ್ಮ ಚಿಕ್ಕಿ ಗೈಸ್, ನಮ್ಮ ಚಿಕ್ಕಿ ಗೆದ್ದಿರೋದು. ಗೈಸ್ ಇವೆಲ್ಲ ನಮ್ಗೆ ಯಾವ ಲೆಕ್ಕ ಬಿಡಿ. ನೆಕ್ಸ್ಟ್ ಟೈಮ್ Would like to take notes while I ಟ್ರೈ ಮಾಡ್ಕೊಳ್ಳಿ. ಇವ್ರು ಆಡ್ತಾರೆ. ಆಟನ ಗೈಸ್ ನೋಡಿ. ವಿಡಿಯೋ ಮಾಡ್ಬೇಕಾದ್ರೆ ಮಧ್ಯದಲ್ಲೇ ಓಡಾಡ್ತಾರೆ ಗೈಸ್. ಇವಳು ಮತ್ತೆ ಇವಳು ಇದ್ದಾಳಲ್ಲ, ಇವಳು ಏನು A few moments later. Watching my video guys, keep supporting, love you. ಸಪೋರ್ಟ್ ಮಾಡಿ.